ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇದೇ ರೀತಿ ಹಲವು ಚರ್ಚ್ಗಳಿಗೆ ಹೋಗಿ ಮಕ್ಕಳು ಪ್ರಾರ್ಥನೆ ಸಲ್ಲಿಸಿ ಕೇಕನ್ನು ಕಟ್ ಮಾಡಿ ಹಲವರಿಗೆ ಹಂಚಿ ಭಗವಂತನ ಕೃಪೆಗೆ ಪಾತ್ರರಾಗಿ ಹಲವು ಚರ್ಚ್ಗಳಲ್ಲಿ ದೀಪಾಲಂಕಾರದಿಂದ ವಿಜೃಂಭಣೆಯಿಂದ ನಡೆಯಿತು. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಎಲ್ರಿಗೂ ಶುಭಾಶಯಗಳು. ಸೊ ಇವತ್ತು ಆ್ಯಕ್ಚುಲಿ ಯೇಸು ಹುಟ್ಟಿದ ದಿನ. ಸೊ ತುಂಬ ಖುಷಿಯಿಂದ ಆಚರಣೆ ಮಾಡ್ತೀವಿ. ಚರ್ಚಿಗೆ ಬಂದಿದ್ದೀವಿ ಇವತ್ತು ಮಂಡ್ಯದಲ್ಲಿ. ಆಫ್ಟರ್ ಸೋ ಮೆನಿ ಇಯರ್ಸ್, ತುಂಬ ವರ್ಷ ಆದಮೇಲೆ ಇವತ್ತು ಚರ್ಚಿಗೆ ಬರ್ತಾಯಿದ್ದೀವಿ. ಸೊ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಮಗಳು. ಅದಕ್ಕೆ ಸ್ಯಾಂಟಾ ಕ್ಲಾಸ್ ಡ್ರೆಸ್ ಹಾಕ್ಕೊಂಡು ಸೊ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ನಾವೇನು ಕ್ರಿಶ್ಚಿಯನ್ ಅಲ್ಲ, ಬಟ್ ಅದನ್ನು ಆ ಧರ್ಮವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲಿಂದ ಬಂದಿರೋದು? ಮಂಡ್ಯದವರು. ಮಂಡ್ಯದವರು. ಓಕೆ. ವಿಶಸ್ ಹ್ಯಾಪಿ ಕ್ರಿಸ್ಮಸ್. ವಿಶ್ ಯು ಮೆರಿ ಕ್ರಿಸ್ಮಸ್ ಎಲ್ಲರಿಗೂ. ಮತ್ತು ಅಬರ ಚಾಸ್ ನಾನು ಅಂಬೇಡ್ಕರ್ ವಾರಸಿ ಬಂದಿದ್ದೇನೆ. ಶಾಂತಿ ದೂತರಾದಂಥ ಮಹಾಕ್ರಿಸ್ತನ ಹಬ್ಬನ ಆಚರಿಸಿ ಅವರ ಹುಟ್ಟುದಿನವನ್ನು ಸಂತೋಷವಾಗಿ ಕೊಂಡಾಡಬೇಕು ಅಂತ ನಮ್ಮ ಮನೆಯಲ್ಲೂ ಅದನ್ನು ಆಚರಣೆ ಮಾಡ್ತಾಯಿದ್ವಿ. ಈ ಶಾಂತಿ ದೂತನ ಮಾಡುವಂಥ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ನಾನು ಅವರ ಯೇಸು ಕ್ರಿಸ್ತನಲ್ಲಿ ಪ್ರೇಯರ್ ಮಾಡ್ಕೊಳ್ತೀನಿ. ಯಾಕೆಂದರೆ ವಿಶ್ವದಲ್ಲಿ 3ನೇ ಯುದ್ಧ ನಡೀಬೋದು ಅನ್ನೋ ಒಂದು ಸಂದೇಶ ನಡೀತಾ ಇದೆ. ಈಗ ಇವತ್ತೊಂದು ವಿಷಯ ನೋಡಿದ್ರೆ ಬರೀ 1,000 ಕಿಲೋಮೀಟ್ರ್ ಹೋಗಿ ಬಾಂಬ್ ಹಾಕ್ತೀವಿ, 3,000 ಕಿಲೋಮೀಟ್ರ್ ಬಾಂಬ್ ಹಾಕ್ತೀವಿ ಅಂತಂದರೆ ಅಕಸ್ಮಾತ್ ಅಣುಬಾಂಬನೇ ಯಾಕಂದರೆ ದೇಶ 3ನೇ ಯುದ್ಧಕ್ಕೆ ನಾವೇ ಕ್ರಾಂತಿ ಹಾಕ್ತಿದ್ವಿ. ಶಾಂತಿನ ದೂತನ ಪ್ರೇಯರ್ ಮುಖಾಂತರ ಜೀಸಸ್ ಅವ್ರಿಗೆಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಅಂತ ನಾನು ಆಲೋಚಿಸ್ತೀನಿ. ಡಿ ದೇವಯ್ಯ ಅಂತ ಮಂಡ್ಯ ಸೋಷಲ್ ವರ್ಕರ್.